Dear students of BA first year and BSc first year, for the second semester, there is a prose unit called The Portrait of a Lady. The Portrait of a Lady is the last unit of the prose. ನಿಮ್ಮ prose section ನಲ್ಲಿ ಕೊನೆಯ ಯೂನಿಟ್ Portrait of a Lady. It is written by a famous novelist Khushwant Singh. Let us know something about the writer before we go to the text. Khushwant Singh, a literature and columnist, ಒಬ್ಬ ಸಾಹಿತಿ ಆಗಿರುವ ಜೊತೆಗೆ ಒಬ್ಬ ಕಾಲಮ್ನಿಸ್ಟ್ ಕೂಡ ಹೌದು. ಅಂದರೆ ಒಂದು ಜರ್ನಲ್ಗಳಲ್ಲಿ, ಪೀರಿಯಾಡಿಕಲ್ಸು, ನ್ಯೂಸ್ ಪೇಪರ್ಗಳಲ್ಲಿ ಒಬ್ಬ ಕಾಲಮ್ ರೈಟರ್ ಕೂಡ ಹೌದು. Founder, editor of Yojana and Illustrated Weekly of India and others. He was also an editor of Yojana. ಯೋಜನಾ ಅನ್ನುವಂಥ ಒಂದು ಪತ್ರಿಕೆ ಬರುತ್ತಲ್ಲ, ಅದರ ಸ್ಥಾಪಕ ಸಂಪಾದಕ ಅವನು. ಜೊತೆಗೆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಪೀರಿಯಡಿಕಲ್ಲು, ಅದಕ್ಕೂ ಕೂಡ ಎಡಿಟರು. ದಿ ಆಥರ್ ಆಫ್ ಕ್ಲಾಸಿಕ್ ವರ್ಕ್ಸ್, ಟ್ರೈನ್ ಟು ಪಾಕಿಸ್ತಾನ್, ಫೇಮಸ್ ಜಗತ್ಪ್ರಸಿದ್ಧವಾದಂಥ ನಾವೆಲ್ಲು ಟ್ರೈನ್ ಟು ಪಾಕಿಸ್ತಾನ್, ಇದನ್ನು ಖುಷ್ವಂತ್ ಸಿಂಗ್ ಅವರೇ ಬರೆದಿದ್ದು. ಐ ಶಾಲ್ ನಾಟ್ ಹಿಯರ್ ದ ನೈಟಿಂಗೇಲ್, ಇದು ಒಂದು ಫೇಮಸ್ ನಾವೆಲ್ಲು ಖುಷ್ವಂತ್ ಸಿಂಗ್ ಬರೆದಿದ್ದು. ಡೆಲ್ಲಿ ಅನ್ನೋದು ಒಂದು ನಾವೆಲ್ಲು ಖುಷ್ವಂತ್ ಸಿಂಗ್ ಬರೆದಿದ್ದು. ದ ಕಂಪನಿ ಆಫ್ ವುಮೆನ್ ಮತ್ತು ಬರಿಯಲ್ ಎಟ್ ಸಿ, ಇಷ್ಟು ತುಂಬ ಫೇಮಸ್ ಆದಂಥ ನಾವೆಲ್ಸು, ಇನ್ನೂ ಭಾಳಷ್ಟು ನಾವೆಲ್ಸ್ಗಳನ್ನ ಖುಷ್ವಂತ್ ಸಿಂಗ್ ಅವರು ಬರೆದಿದ್ದಾರೆ. ಒಂದು ನಾನ್ ಫಿಕ್ಷನ್ ವರ್ಕ್ ಅಂದರೆ ಎ ಹಿಸ್ಟ್ರಿ ಆಫ್ ದ ಸಿಕ್ಸ್, ಇದು ಒಂದು ಕಾದಂಬರಿಯೇತರ ಅಥವಾ ಕಥೆಯೇತರವಾದಂಥ ಒಂದು ನಾನ್ ಫಿಕ್ಷನ್ ವರ್ಕು, ಎ ಹಿಸ್ಟ್ರಿ ಆಫ್ ದ ಸಿಕ್ಸ್. ಪೊಲಿಟಿಕಲಿ he was very active. He was an MP. He was awarded Padma Bhushan and Padma Vibhushan. ರಾಜಕೀಯವಾಗಿ ಕೂಡ ಅವರು ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ ಖುಷ್ವಂತ್ ಸಿಂಗು. ಒಬ್ಬ MP ಆಗಿದ್ದರು, ರಾಜ್ಯಸಭಾ ಮೆಂಬರ್, ಮತ್ತು ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಅವಾರ್ಡ್ಸನ್ನು ಕೂಡ ಪಡೆದಿದ್ದರು. ಸೊ ದಿಸ್ ಮಚ್ ಈಸ್ ಇನಫ್ ಫಾರ್ ಆ್ಯಸ್ ಫಾರ್ ದ ರೈಟರ್ Khushwant Singh is concerned. Now let us go to the content of the text. See, grandmother is the main character in this prose unit. In the beginning, he says, grandmother, like everybody's grandmother, was an old woman. ಎಲ್ಲರ ಅಜ್ಜಿ ಅಂದಿರೋ ಥರ ಅವಳು ಒಬ್ಬ ಓಲ್ಡ್ ವುಮನ್ ಆಗಿದ್ಲು. ಶಿ ಹ್ಯಾಡ್ ಬೀನ್ ಓಲ್ಡ್ ಆ್ಯಂಡ್ ರಿಂಕಲ್ಡ್ ಫಾರ್ ದ 20 years ದಟ್ ಐ ಹ್ಯಾಡ್ ನೋನ್ ಹರ್. ನನಗೆ 20 ವರ್ಷಗಳಿಂದ ಅವಳು ಗೊತ್ತು. ತುಂಬ ರಿಂಕಲ್ಡ್ ಆದ ಫೇಸು. ಪೀಪಲ್ ಸೆಡ್ ದ್ಯಾಟ್ ಶಿ ಹ್ಯಾಡ್ ಒನ್ಸ್ ಬೀನ್ ಯಂಗ್ ಆ್ಯಂಡ್ ಪ್ರಿಟಿ ಆ್ಯಂಡ್ ಈವನ್ ಹ್ಯಾಡ್ ಎ ಹಸ್ಬೆಂಡ್, ಬಟ್ ದ್ಯಾಟ್ ವಾಸ್ ಹಾರ್ಡ್ ಟು ಬಿಲೀವ್. ಭಾಳ ಜನ ಹೇಳ್ತಾರಂತೆ ಅವಳು ಯಂಗಾಗಿದ್ಲು, ಸುಂದರವಾಗಿದ್ಲು, ಅವಳಿಗೆ ಗಂಡ ಇದ್ದ ಅಂತ. ಅದನ್ನು ನಂಬೋಕ್ಕೂ ಸಾಧ್ಯ ಇಲ್ಲ. ಇವಳು ಯಂಗಾಗಿದ್ಲು, ಸುಂದರವಾಗಿದ್ಲು, ಒಬ್ಬ ಗಂಡ ಕೂಡ ಇವಳಿಗೆ ಇದ್ದ ಅಂತ ಹೇಳೋದನ್ನು ಕೇಳಿದ್ರೆ ನಂಬೋಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಓಲ್ಡ್ ಆಗಿದ್ದಾಳೆ. ಮೈ ಗ್ರ್ಯಾಂಡ್ ಫಾದರ್ಸ್ ಪೋರ್ಟ್ರೇಟ್ ಹಂಗ್ ಅಬೋವ್ ದ ಮ್ಯಾಂಟಲ್ ಪೀಸ್ ಇನ್ ದ ಡ್ರಾಯಿಂಗ್ ರೂಮ್. ಅವನ ಅಜ್ಜನ ಫೋಟೋ ಕೂಡ ಡ್ರಾಯಿಂಗ್ ರೂಮಿನ ಮ್ಯಾಂಟಲ್ ಪೀಸ್ ಮೇಲೆ ನೇತು ಹಾಕಿದ್ರಂತೆ. ಹಿ ವೋರ್ ಎ ಬಿಗ್ ಟರ್ಬನ್ ಆ್ಯಂಡ್ ಲೂಸ್ ಫಿಟ್ಟಿಂಗ್ ಕ್ಲಾತ್ಸ್. ಒಂದು ದೊಡ್ಡ ಪೇಟ ಕಟ್ಟಿದ್ದ ಅವನು, ಮತ್ತು ಲೂಸ್ ಫಿಟ್ಟಿಂಗ್ ಕ್ಲಾತ್ಸನ್ನು ತೊಟ್ಟಿದ್ದ. ಹೀಸ್ ಲಾಂಗ್ ವೈಟ್ ಬಿಯರ್ಡ್ ಕವರ್ಡ್ ದ ಬೆಸ್ಟ್ ಪಾರ್ಟ್ ಆಫ್ ಹಿಸ್ ಚೆಸ್ಟ್ ಆ್ಯಂಡ್ ಹೀ ಲುಕ್ಡ್ ಅಟ್ ಲೀಸ್ಟ್ 100 years old. ಅವನಿಗೆ ಉದ್ದ ಗಡ್ಡ ಇತ್ತು, ಅವನ ಚೆಸ್ಟಿನ ಬಹುಭಾಗವನ್ನು ಅದು ಮುಚ್ಚಿ ಹಾಕಿತ್ತು, ಅಷ್ಟು ಗಡ್ಡ ಬಿಟ್ಟಿದ್ದ. 100 yearsಗಿಂತ ಹೆಚ್ಚು ವಯಸ್ಸಾದವನ ಥರ ಫೋಟೋದಲ್ಲಿ ಕಾಣ್ತಿದ್ದ.
He did not look the sort of person who would have a wife or children. ಅವನು ನೋಡಿದರೆ ಇವನಿಗೂ ಹೆಂಡತಿ ಮಕ್ಕಳು ಇದ್ದರು ಅಂತ ನನಗೆ ಅನಿಸ್ತಾನೆ ಇರಲಿಲ್ಲ ಅಂತಾನೆ ರೈಟರ್. He looked as if he could only have lots and lots of grandchildren. ಬರೀ ಅವನ ಆ ಏಜನ್ನು ನೋಡಿದರೆ ಅವನಿಗೆ ಭಾಳಷ್ಟು ಗ್ರ್ಯಾಂಡ್ ಚಿಲ್ಡ್ರನ್ ಇರ್ಬೋದೇನೋ ಅಂತ ಅನ್ನಿಸ್ತು ಬಿಟ್ಟರೆ ಇವನಿಗೆ ಹೆಂಡತಿ ಮಕ್ಕಳು ಇರ್ತಾರೆ ಅಂತ ನಂಬಕ್ಕೂ ಸಾಧ್ಯ ಇಲ್ಲ. As for my grandmother being young and pretty, the thought was almost revolting. ನನ್ನ ಗ್ರ್ಯಾಂಡ್ ಮದರು ಯಂಗ್ ಆ್ಯಂಡ್ ಪ್ರೆಟಿ ಅಂತ ಯೋಚನೆ ಮಾಡೋಕ್ಕೂ ನನಗೆ ಮನಸ್ಸಾಗಲಿಲ್ಲ. ಅದಕ್ಕೆ ವಿರುದ್ಧವಾದಂಥ ಭಾವನೆಗಳು ಬಂದವು ನನಗೆ. She often told us of the games she used to play as a child. ಆದರೆ ಅವಳು ಅವಾಗವಾಗ ನನಗೆ ಹೇಳ್ತಿದ್ಲು, ಅವಳು ಸಣ್ಣ ಮಗು ಆಗಿದ್ದಾಗ ಎಂತೆಂಥ ಆಟ ಆಡ್ತಿದ್ದೆ ನಾನು ಅಂತ ಹೇಳ್ತಿದ್ಲು. That seemed quite absurd and undignified on her part, and we treated it like the fables of the prophets she used to tell us. ಆದರೆ ಅವಳು ಹೇಳ್ತಾ ಇದ್ದದ್ದೆಲ್ಲ ಒಂದು ರೀತಿ ಅಸಂಗತವಾಗಿ ಕೇಳಿ ಬರ್ತಾ ಇತ್ತು. ಅದು ಯಾವುದು ಕೂಡ ನೈಜವಾದದ್ದಲ್ಲ, ಅದೊಂದು ಫೇಬಲ್ ದಂತಕತೆ ಅಂತ ಅಂದ್ಕೊಳ್ತಿದ್ದೆ ನಾನು. She had always been short. ಸಿ ಗ್ರ್ಯಾಂಡ್ ಮದರ್ಸ್ ಫಿಸಿಕಲ್ ಅಪಿಯರೆನ್ಸ್ ಹೆಂಗಿತ್ತು ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾನೆ. ಶಾರ್ಟ್, ಫ್ಯಾಟ್, ಸ್ಲೈಟ್ಲಿ ಬೆಂಟ್, ಫೇಸ್ ಆಫ್ ಕ್ರಿಸ್ ಕ್ರಾಸ್ ಆಫ್ ರಿಂಕಲ್ಸ್. ಹೆಂಗಿದ್ಲು ಅಂತಂದ್ರೆ ತುಂಬ ಶಾರ್ಟ್ ಆಗಿದ್ಲು, ಫ್ಯಾಟ್ ಆಗಿದ್ಲು, ಸ್ಲೈಟ್ಲಿ ಬೆಂಟ್ ಆಗಿದ್ಲು, ಮತ್ತು ಅವಳ ಮುಖದ ಮೇಲೆ ಕ್ರಿಸ್ ಕ್ರಾಸ್ ಆದಂಥ ರಿಂಕಲ್ಸ್ಗಳು, ಚರ್ಮದ ಸುಕ್ಕುಗಳು ಎದ್ದು ಕಾಣ್ತಾ ಇದ್ವು. ಸೋ ಓಲ್ಡ್ ಆ್ಯಸ್ ಈ ಕುಡ್ ನಾಟ್ ಗ್ರೋ ಓಲ್ಡರ್. ಎಷ್ಟು ವಯಸ್ಸಾಗಿತ್ತು ಅಂದರೆ ಅದಕ್ಕಿಂತ ಹೆಚ್ಚು ಅವಳಿಗೆ ವಯಸ್ಸಾಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟು ವಯಸ್ಸಾಗಿತ್ತು. ಹ್ಯಾಡ್ ಸ್ಟೇಡ್ ಅಟ್ ದ ಸೇಮ್ ಏಜ್ ಫಾರ್ 20 years. 20 ವರ್ಷದಿಂದ ನಾನು ಅವಳನ್ನು ನೋಡ್ತಾ ಇದ್ದೇನೆ, ಹೀಗೆ ಇದ್ದಾಳೆ. ಶಿ ಕುಡ್ ನೆವರ್ ಹ್ಯಾವ್ ಬೀನ್ ಪ್ರೆಟಿ, ಬಟ್ ಶಿ ವಾಸ್ ಆಲ್ವೇಸ್ ಬ್ಯೂಟಿಫುಲ್. ಅವಳು ಯಾವತ್ತೂ ಪ್ರೆಟ್ಟಿಯಾಗಿರೋಕ್ಕೆ ಚಾನ್ಸೇ ಇಲ್ಲ ಅನ್ನಂಗೆ ಕಾಣ್ತಿದ್ಲು, ಆದ್ರಷ್ಟೇ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿದ್ಲು ನನ್ನ ಅಜ್ಜಿ. She hobbled about the house in spotless white with one hand resting on her waist to balance a stoop and the other telling the beads of her rosary. ಯಾವಾಗಲೂ ಅವಳು ಮನೆಯಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇರ್ತಿದ್ಲು, ಮತ್ತು ಯಾವಾಗಲೂ ಬಾಗಿ ನಡೀತಾ ಇದ್ದಂಥ ಅಜ್ಜಿ ಒಂದು ಕೈಯನ್ನು ತನ್ನ ಸೊಂಟದ ಮೇಲೆ ಇಟ್ಕೊಂತಿದ್ಲು. ಯಾಕೆಂದರೆ ಅವಳಿಗೆ ಬಾಗಿದ ಆ ದೇಹದ ಬ್ಯಾಲೆನ್ಸನ್ನು ಹಿಡಿಯೋಕ್ಕೆ ಸೊಂಟದ ಮೇಲೆ ಕೈ ಇಡೋದು ಅವಳಿಗೆ ತುಂಬ ಅನಿವಾರ್ಯ ಆಗಿತ್ತು. ಮತ್ತು ಇನ್ ಅದರ್ ಹ್ಯಾಂಡ್ ಶಿ ಯೂಸ್ ಟು ಬಿ ಟೆಲ್ಲಿಂಗ್ ಹರ್ ಬೀಡ್ಸ್ ಆಫ್ ರೋಸರಿ. ಅವಳು ರುದ್ರಾಕ್ಷಿ ಸರವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನು ತಳ್ತಾ, ಒಂದೊಂದೇ ರುದ್ರಾಕ್ಷಿಯನ್ನು ತಳ್ತಾ ಅವಳು ಪ್ರೇಯರ್ನ ಹೇಳ್ತಾ ಇದ್ಲು. Her silver locks were scattered untidily over her pale, puckered face, and her lips constantly moved in inaudible prayer. ಅವಳ ತಲೆಗೂದಲು ಅಲ ಸಿಲ್ವರ್ ಲಾಕ್ಸ್ ಆಗಿ ಹೋಗಿದ್ವು, ಬೆಳಗಾಗಿದ್ವು. ಅವು ಯಾವತ್ತೂ ಕೂಡ ನೀಟಾಗಿ ಬಾಚಿಕೊಂಡಂತಹ ಕೂದಲು ಆಗಿರ್ತಿರ್ಲಿಲ್ಲ, ಎತ್ತಬೇಕತ್ತ ಅವು ಅನ್ಟೈಡಿ ಆಗಿರ್ತಿದ್ವು. ಜೊತೆಗೆ ಯಾವಾಗಲೂ ಅವಳ ತುಟಿಗಳ ಮೇಲೆ ಇನಾಡಿಬಲ್ ಪ್ರೇಯರ್, ಯಾರಿಗೂ ಕೇಳಿಸಿಕೊಳ್ಳಲಾರ್ದ ಆ ಪ್ರೇಯರ್ ಮಾತ್ರ ಅವಳು ಹೇಳ್ತಾನೇ ಇರ್ತಿದ್ಲು. ಅವಳ ಲಿಪ್ ಮೂಮೆಂಟಿನ ಮೇಲೆ ನನಗೆ ಅದು ಗೊತ್ತಾಗ್ತಿತ್ತು. ಎಸ್, ಶಿ ವಾಸ್ ಬ್ಯೂಟಿಫುಲ್. ಶಿ ವಾಸ್ ಲೈಕ್ ದ ವಿಂಟರ್ ಲ್ಯಾಂಡ್ಸ್ಕೇಪ್ ಇನ್ ದ ಮೌಂಟನ್ಸ್, ಆ್ಯನ್ ಎಕ್ಸ್ಪ್ಯಾನ್ಸ್ ಆಫ್ ಪ್ಯೂರ್ ವೈಟ್ ಸೆರೆನಿಟಿ ಬ್ರೀದಿಂಗ್ ಪೀಸ್ ಆ್ಯಂಡ್ ಕಂಟೆಂಟ್ಮೆಂಟ್. ಅವಳನ್ನು ನೋಡಿದರೆ ಪ್ರಕೃತಿಯನ್ನೇ ನೋಡಿದಂತೆ ಅನಿಸ್ತಿತ್ತು, ಮತ್ತು ಅವಳಲ್ಲಿ ಒಂದು ಗಾಂಭೀರ್ಯ, ಮತ್ತು ಒಂದು ಶಾಂತತಾ ಮನೋಭಾವನೆ, ಮತ್ತು ಒಂದು ತೃಪ್ತಿದಾಯಕ ಬದುಕು, ಇವುಗಳ ಒಂದು ಸಿಂಬಲ್ ಆಗಿ ಅವಳು ನಮಗೆ ಕಾಣ್ತಿದ್ಳು. ಏನೋ writer and grandmother were friends. How there was relationship between writer and grandmother. So that is well said in this paragraph. My grandmother and I were good friends.
My parents left me with her when they went to live in the city and we were constantly together. ನಾವಿಬ್ಬರು ಅಜ್ಜಿ ಮೊಮ್ಮಗ ಬೆಸ್ಟ್ ಫ್ರೆಂಡ್ಸ್ ಆಗಿ ಇದ್ವಿ. ಯಾಕೆಂದರೆ ಅವನ ಪೇರೆಂಟ್ಸ್ಗಳು ಸಿಟಿಗೆ ಹೊರಟೋದ್ರು. ಆಗ ಅಜ್ಜಿ ಹತ್ರ ಮಗನನ್ನು ಬಿಟ್ಟೋದ್ರು. ಆಗ ಅಜ್ಜಿ ಮೊಮ್ಮಗ ಇಬ್ಬರೇ ಜೊತೆಯಾಗಿ ಬದುಕಲಿಕ್ಕೆ ಆರಂಭ ಮಾಡಿದರು. She used to prepare him to school, to tell morning prayer as he could get it by heart. ಪ್ರತಿದಿನ ಅವಳು ಇವನನ್ನು ಮಾರ್ನಿಂಗ್ ಸ್ಕೂಲ್ಗೆ ರೆಡಿ ಮಾಡ್ತಿದ್ಲು. ಮತ್ತು ಅವನಿಗೆ ರೆಡಿ ಮಾಡ್ತಾನೆ ಇವಳು ಪ್ರೇಯರ್ನ ಹೇಳ್ತಾ ಇರ್ತಿದ್ಲು. ಎಷ್ಟು ಪ್ರೇಯರ್ನ ಸತತವಾಗಿ ಅವಳು ಹೇಳ್ತಾನೆ ಇರ್ತಿದ್ಲು ಅಂದರೆ ರೈಟರ್ಗೆ ಆ ಪ್ರೇಯರ್ನ ಕೇಳಿ 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 ಆಲ್ಮೋಸ್ಟ್ ಆ ಪ್ರೇಯರ್ ಬಹರ್ಟಾಗಿ ಹೋಗಿತ್ತು. ಹಿ ಯೂಸ್ ಟು ಪ್ರಿಪೇರ್ ಹಿಮ್ ಟು ಸ್ಕೂಲ್ ಟು ಟೆಲ್ ಮಾರ್ನಿಂಗ್ ಪ್ರೇಯರ್ ಆಸ್ he could get it by heart. He loved her voice but did not learn. ಅದು ಅವಳ ಧ್ವನಿ ತುಂಬ ಅವನು ಪ್ರೀತಿಸ್ತಿದ್ದ, ತುಂಬ ಇಷ್ಟ ಆಗ್ತಿತ್ತು. ಹಾಗಾಗಿ ಅವಳು ಹೇಳೋ ಪ್ರೇಯರೆಲ್ಲ ಅವನಿಗೆ ಬಹರ್ಟಾಗಿ ಬಂತು. ಆದರೆ ಅದರ ಏನು ಅರ್ಥ ಇತ್ತು ಅಂತ ಮಾತ್ರ ಇವನು ಕಲಿಯೋಕ್ಕೆ ಹೋಗಲಿಲ್ಲ. She said her morning prayer in monotonous sing-song while she bathed and dressed me in the hope that I would listen and get to know it by heart. ಪ್ರತಿದಿನ ಅವನಿಗೆ ಸ್ನಾನ ಮಾಡಿಸ್ತಿದ್ಲು. I listened because I loved her voice. Then she would fetch my wooden slate which she had already washed and plastered with yellow chalk. ಅವಳು ನನ್ನ ಸ್ಕೂಲಿಗೆ ರೆಡಿ ಮಾಡಬೇಕಾದ್ರೆ ನನ್ನ ಸ್ಕೂಲ್ ಬ್ಯಾಗ್ನಲ್ಲಿ ಸ್ಲೇಟನ್ನು ಇಡ್ತಿದ್ಲು. ಅದನ್ನು ಕ್ಲೀನ್ ಮಾಡಿ ಸ್ಲೇಟ್ ಇಡ್ತಿದ್ಲು ಮತ್ತು ಅದರ ಜೊತೆಗೆ ಇಂಕ್ ಮತ್ತು ಪೆನ್ನು ಇಡ್ತಿದ್ಲು. ಆ್ಯಂಡ್ ಆಫ್ಟರ್ ಎ ಬ್ರೇಕ್ಫಾಸ್ಟ್ ಆಫ್ ಥಿಕ್ ಸ್ಟೇಲ್ ಚಪಾತಿ ವಿತ್ ಎ ಲಿಟಲ್ ಬಟರ್ ಆ್ಯಂಡ್ ಶುಗರ್ ಸ್ಪ್ರೆಡ್ ಆನ್ ಇಟ್. ನನಗಾಗಿ ಅವಳು ದಪ್ಪನೆಯ ಚಪಾತಿ ಮಾಡಿರ್ತಿದ್ಲು. ಅದು ಆರಿ ಗಟ್ಟಿಯಾಗಿ ಹೋಗಿರೋದು. ಅದರ ಮೇಲೆ ಬಟರ್ ಮತ್ತು ಶುಗರ್ನ ಹಾಕ್ತಿದ್ಲು. ಅದು ನನಗೆ ರುಚಿಯಾಗೋದು, ನಾನಂದು ತಿಂತಿದ್ದೆ. ಜೊತೆಗೆ ಸಿ ಕ್ಯಾರಿಡ್ ಮೆನಿ ಸ್ಟೇಲ್ ಚಪಾತೀಸ್ ಫಾರ್ ವಿಲೇಜ್ ಡಾಗ್ಸ್. ಅವಳು ನನ್ನ ಜೊತೆಗೆ ಸ್ಕೂಲ್ಗೆ ಕಳ್ಸೋಕ್ಕಂತ ಬರ್ತಿದ್ಲಲ್ಲ, ಆಗ ತನ್ನ ಹತ್ರ ಒಂದಿಷ್ಟು ದಪ್ಪನೆಯ ಚಪಾತಿಗಳನ್ನು ಕೈಯಾಗಿ ಹಿಡ್ಕೊಂಡು ಬರ್ತಿದ್ಲು. ಯಾಕೆಂದರೆ ಆ ಊರಿನ ಆ ಹಳ್ಳಿಯ ನಾಯಿಗಳು ಇವಳನ್ನ ಹಿಂಬಾಲಿಸವು. ಆವಾಗ ಆ ನಾಯಿಗಳಿಗೆ ಆ ಚಪಾತಿ ತುಣುಕುಗಳನ್ನು ಹಾಕ್ತಿದ್ಲು. My grandmother always went with him to the school. His grandmother always went with him to the school. ಸ್ಕೂಲಿನ ತನಕ ಅವಳು ಅವನ ಜೊತೆ ಹೋಗ್ತಿದ್ಲು. ಅವಳು ಸ್ಕೂಲಿನವರೆಗೆ ಅವಳನ್ನ ಕಳ್ಸಕ್ಕೆ ಹೋಗೋಕ್ಕೆ ಇನ್ನೊಂದು ಕಾರಣ ಇತ್ತು. ಏನಂದರೆ ಸ್ಕೂಲ್ ವಾಸ್ ಅಟ್ಯಾಚ್ಡ್ ಟು ದ ಟೆಂಪಲ್. ಆ ಸ್ಕೂಲು ಅಲ್ಲೊಂದು ಟೆಂಪಲ್ಗೆ ಅಟ್ಯಾಚ್ ಆಗಿತ್ತು. ಹಾಗಾಗಿ ಆ ಟೆಂಪಲ್ಗೆ ಹೋಗುವ ಆಸೆಯಿಂದ ಇವಳು ಮೊಮ್ಮಗನನ್ನು ಸ್ಕೂಲ್ವರೆಗೂ ಕರ್ಕೊಂಡು ಹೋಗ್ತಿದ್ಲು. ದ ಪ್ರೀಸ್ಟ್ ಟಾಟ್ ಅಸ್ ದ ಆಲ್ಫಾಬೆಟ್ ಆ್ಯಂಡ್ ದ ಮಾರ್ನಿಂಗ್ ಪ್ರೇಯರ್. ಎಷ್ಟರ ಮಟ್ಟಿಗೆ ನಮಗೆ ಆ ಟೆಂಪಲ್ಲು ನಮಗೆ ತುಂಬ ಸ್ಕೂಲ್ನಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ನೇರ ಮಕ್ಕಳೆಲ್ಲ ಆ ಟೆಂಪಲ್ಗೆ ಹೋಗ್ತಿದ್ವು. ಆ ಟೆಂಪಲ್ಲಿನ ಪ್ರೀಸ್ಟು ಎಷ್ಟೋ ಸಾರಿ ಈ ಮಕ್ಕಳಿಗೆ ಅಕ್ಷರಗಳನ್ನು ಕಲಿಸ್ತಾ ಇದ್ದ, ಜೊತೆಗೆ ಮಾರ್ನಿಂಗ್ ಪ್ರೇಯರ್ನ ಹೇಳ್ಕೊಡ್ತಾ ಇದ್ದ. ಆಲ್ ಚಿಲ್ಡ್ರನ್ ಇನ್ ದ ವೆರಾಂಡಾ ಆಫ್ ದ ಟೆಂಪಲ್ ಯೂಸ್ ಟು ಸಿಟ್ ಇನ್ ದ ವೆರಾಂಡಾ ಆಫ್ ದ ಎಲ್ಲ ಮಕ್ಕಳು ಆ ಟೆಂಪಲ್ಲಿನ ವೆರಾಂಡಾದಲ್ಲಿ ಕೂಡ್ತಿದ್ರು. ಆಗ ಪ್ರೀಸ್ಟು ಮಾರ್ನಿಂಗ್ ಪ್ರೇಯರ್ನ ಹೇಳ್ಕೊಡ್ತಿದ್ದ, ಆಲ್ಫಾಬೆಟ್ನ ಹೇಳ್ಕೊಡ್ತಿದ್ದ. ಆದರೆ ಅಟ್ ದ ಸೇಮ್ ಟೈಮ್ ಗ್ರ್ಯಾಂಡ್ ಮದರ್ ವಾಸ್ ರೀಡಿಂಗ್ ದ ಸ್ಕ್ರಿಪ್ಟ್ಸ್ ಇನ್ ಸೈಡ್. ಆ ದೇವಸ್ಥಾನದ ಒಳಗಡೆ ಕೂತು ಆಕೆ ಸ್ಕ್ರಿಪ್ಟ್ಸ್ಗಳನ್ನ, ಪುರಾಣ ಪುಣ್ಯಕಥೆಗಳ ಸ್ಕ್ರಿಪ್ಟ್ಸ್ಗಳನ್ನು ಓದ್ತಿದ್ಲು. ಗ್ರ್ಯಾಂಡ್ ಮದರ್ ಆ್ಯಂಡ್ ದ ರೈಟರ್ ಯೂಸ್ ಟು ವಾಕ್ ಬ್ಯಾಕ್ ಟುಗೆದರ್. ಹೀಗೆ ಸ್ಕೂಲ್ ಮುಗಿದ ಮೇಲೆ ಗ್ರ್ಯಾಂಡ್ ಮದರು ಮತ್ತು ರೈಟರ್ ಇಬ್ಬರು ಮನೆಗೆ ವಾಪಸ್ ಬರ್ತಿದ್ರು. ವಿಲೇಜ್ ಡಾಗ್ಸ್ ವೇರ್ ವೇಟಿಂಗ್ ಎಟ್ ದ ಟೆಂಪಲ್ ಡೋರ್. ಅಲ್ಲಿ ತನಕ ಒಂದು ಸ್ಕೂಲ್ ಮುಗಿಯೋ ತನಕ ಅವಳು ಟೆಂಪಲ್ನಾಗ ಇರ್ತಿದ್ಲು. ಸ್ಕೂಲ್ ಮುಗಿದ ತಕ್ಷಣ ಅವಳು
ಟೆಂಪಲ್ನಿಂದ ಆಚೆ ಬರ್ತಿದ್ಲು, ಅವಳು ಟೆಂಪಲ್ನಿಂದ ಆಚೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಹಲವಾರು ನಾಯಿಗಳು ಅವನ ಅಜ್ಜಿಗಾಗಿ ಕಾಯ್ತಾ ಇರ್ತಿದ್ವಂತೆ. ಯಾಕೆಂದರೆ ಆ ಅಜ್ಜಿ ಯಾವಾಗಲೇ ನಾಯಿಗಳು ಕಾಣಲಿ ಅವುಗಳಿಗೆ ಆ ಚಪಾತಿಯ ತುಣುಕುಗಳನ್ನು ಎಸಿತಾ ಇದ್ಲು. ದೇ ಫಾಲೋಡ್ ದೆಮ್ ಟು ದೇರ್ ಹೋಮ್ ಫಾರ್ ಚಪಾತೀಸ್. ಮತ್ತು ಆ ಅಜ್ಜಿ ಕೈಯಲ್ಲಿ ಚಪಾತಿಗಳಿಲ್ಲ ಅಂದರೆ ಆ ನಾಯಿಗಳಿಗೆ ಗೊತ್ತಿರ್ತಿತ್ತು ಏನಂದರೆ ಈ ಅಜ್ಜಿಯ ಮನೆಯ ತನಕ ನಾವು ಈ ಅಜ್ಜಿ ಫಾಲೋ ಮಾಡ್ಕೊಂಡು ಹೋದರೆ ಮನೆಗೆ ಹೋದ್ಮೇಲೆ ಈ ಅಜ್ಜಿ ನಮಗೆ ಚಪಾತಿ ಕೊಡ್ತಾಳೆ ಅಂತ. ಹಾಗಾಗಿ ಆ ನಾಯಿಗಳೆಲ್ಲ ಆ ಅಜ್ಜಿನ ಫಾಲೋ ಮಾಡ್ತಿದ್ವು. ಹೀಗೆ ಅಜ್ಜಿ ಮತ್ತು ಮೊಮ್ಮಗ ಮತ್ತು ನಾಯಿಗಳು ಎಲ್ಲ ಸೇರಿ ಆ ಸ್ಕೂಲ್ನಿಂದ ಮನೆಗೆ ವಾಪಸ್ ಬರ್ತಿದ್ರು. ಸೊ ಇನ್ ದಿಸ್ ವಿಡಿಯೋ this much is enough. So in the next video I continue the same prose unit. Thank you.